ಮಹಾಲಿಂಗಪುರ ಕಾಂಗ್ರೆಸ್ ಬ್ಲಾಕ್ ಹಾಗೂ ತೇರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ಪ್ರತಿಭಟನೆ. ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗ್ಗೆ ನಾಲಿಗೆಯ ಹಿಡಿತವಿಲ್ಲದೆ ಅತಿ ಮಾತನಾಡಿದನ್ನು ಖಂಡಿಸಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿ.ಟಿ. ರವಿಯವರು ವಿಧಾನ ಪರಿಷತ್ನಲ್ಲಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರವರಿಗೆ ಅವಾಚ್ಯ ಪದ ಬಳಸಿ ಮಾತನಾಡಿದನ್ನು ಖಂಡಿಸಿ ಬನಹಟ್ಟಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಭದ್ರನ್ನ ಬಂಗಲೆಯಿಂದ ಚಾಲನೆಗೊಂಡ ಪ್ರತಿಭಟನೆ ರ್ಯಾಲಿಯ ಸಾರೆ ಹೈಸ್ಕೂಲ್ ಮೂಲಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ಮಾಲಿಂಗಪುರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಸ್ಯರು ಹಾಗೂ ತೇರದಾಳ್ ಮತಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ, ಈ ರಾಜ್ಯದ ಗೌರವಾನ್ವಿತ ಮಂತ್ರಿ ಕಾಂಗ್ರೆಸ್ ಸೋಲಿಸಿತ್ತು, ಬಾಬಾ ಸಾಹೇಬ್ ಕಾಂಗ್ರೆಸ್ ಸೋಲಿಸಿತ್ತು ಅಂತ ಇಡೀ ದೇಶಕ್ಕೆ ಅಖಂಡವಾದಂತಹ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರಬುದ್ಧವಾದಂತಹ ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ. ಇಡೀ RSS ಮತ್ತು ಬಿಜೆಪಿ ಓಬಿಸಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಏನ್ ವಿಚಾರ ಅಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ, ಆದ್ರೆ ಅವರ ಸ್ಟ್ಯಾಚ್ಯೂಗಳು, ಅವರ ಬರೆದಂತ ಸಂವಿಧಾನ, ಅವರ ಅನುಯಾಯಿಗಳು, ಅವರ ಬರಹಗಳು, ಅವರ ಬುಕ್ಗಳು ನಿಮ್ಮ ಹೃದಯನ ಹಿಸ್ತಿಗರಿಸ್ತಾ ಇದ್ದಾವೆ ಅಂದ್ರೆ ನೀವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಪವರ್ಫುಲ್ ವ್ಯಕ್ತಿ ಆಗಿರೋದು ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪವನ್ನು ಇಡೀ ಭಾರತ ಮಾತ್ರ ಮಾಡ್ತಾ ಇಲ್ಲ, ಇಡೀ ಪ್ರಪಂಚವೇ ಮಾಡ್ತಾ ಇದೆ. ಅದಕ್ಕೆ ಅವರನ್ನ ಜಗತ್ತಿನ ದೈತ್ಯ ಜ್ಞಾನಶಕ್ತಿ ಅಂತ ಹೇಳಿರೋದು. ನೀವು ಇಡೀ ಬಿಜೆಪಿಯ ಎಲ್ಲ ಇರೋರು ಕೆಟ್ಟ ಅನ್ಪಾಡು ಇದ್ದೀರಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅನ್ಪಾಡು, ದೇಶದ ಗೃಹ ಸಚಿವರು ಕೂಡ ಅನ್ಪಾಡು. ಇಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡ್ತಾರೆ. ಎಲ್ಲರೂ ಕೊಟ್ಟಿರ್ತ ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಹುಲ್ ಗಾಂಧಿ ಅವರು ಬರ್ತಾರೆ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡ್ತಾರೆ. ಎಲ್ಲರೂ ಕೊಟ್ಟಿರ್ತ ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡಿದ ಸಿ.ಟಿ. ರವಿ ಅವರಿಗೆ, ಹೆಣ್ಣು ಮಕ್ಕಳ ಮನೆಯವರಿಗೆ ಅಪಮಾನ ಮಾಡಿದ ಸಿ.ಟಿ. ರವಿಗೆ, ಲಂಚಗೇಡಿ ಸಿ.ಟಿ. ರವಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಪಮಾನ ಮಾಡಿದ ಅಮಿತ್ ಶಾಗೆ, ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದ ಉದ್ದೇಶ ಮೊನ್ನೆ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದಲು ಬಹಳ ಹಗುರವಾಗಿ ಮಾತನಾಡಿದ್ರು. ಅದರ ಸಲುವಾಗಿ ನಮ್ಮಲ್ಲಿ ನಮ್ಮ ಒಂದೇ ಕ್ಷೇತ್ರ ಅಲ್ಲ, ರಾಜ್ಯಾದ್ಯಂತರ ದೇಶಾದ್ಯಂತರ ಇವತ್ತಿಗೆ ಹೋರಾಟ ನಡೆದಿದೆ. ಯಾಕೆ ನಡೆದಿದೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಹಕ್ಕನ್ನು ಕೊಟ್ಟವರು, ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂದ್ರೆ ಅಂತವ್ರಿಗೆ ಇಂಥದೆಲ್ಲ ಅಂದಾರಂದ್ರ ಎಲ್ಲಾ ಜನ ರೊಚ್ಚಿಗೆದ್ದರು. ಮುಂದಿನ ದಿನಮಾನದಾಗ ಬಿಜೆಪಿಗೆ ಒಂದು ಓಟ್ ಹಾಕಂಗಿಲ್ಲ ನಮ್ಮ ಜನ. ಯಾಕೆ ಹಾಕಂಗಿಲ್ಲ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದಲ ಹಗುರವಾಗಿ ಮಾತಾಡ್ಯಾರ. ಅದಕ್ಕ ಕೂಡಲೇ ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ, ಖಂಡನೆ ಮಾಡ್ತೀವಿ. ಚಳಿಗಾಲದ ಅಧಿವೇಶನದೊಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ.ಟಿ. ರವಿ ಅವರು ಮಾತಾಡಿದಂತ ಹೇಳಿಕೆಗೆ ತಮ್ಮ ಕೊಟ್ಟಿದ್ದಾರೆ ಸರ್. ನೋಡ್ರಿ, ಸಿ.ಟಿ. ರವಿ ಅವರು ಮಾತಾಡಿದ್ರೆ ವಿಚಾರ ಮಾಡ್ರಿ. ನೀವು ಅಂತಲ್ಲ ಮೀಡಿಯಾದವರು ಕರೆಕ್ಟ್ ಆಗಿ ಇದನ್ನ ಮಾಡ್ಬೇಕು ನೀವು. ಯಾಕಂದ್ರ ತಪ್ಪು ಮಾಡಿದ್ರು ಸಿ.ಟಿ. ರವಿ ಅವರ ಹೋರಾಟ ಮಾಡಾಕ್ತಾರ. ಅವ್ರು ಸಿ.ಟಿ. ರವಿ ಅವ್ರನ್ನ ತಗೊಂಡ ವಿಚಾರ ಮಾಡ್ರಿ. ಒಬ್ಬ ಹೆಣ್ಣು ಮಕ್ಕಳಿಗೆ ಎಂತ ವರ್ಡ್ ಯೂಸ್ ಮಾಡ್ಯಾರ ಅಂದ್ರ ಅದು ನಮಗನ್ಸ್ತತಿ ಅವನಿಗೂ ತಾಯಿ, ತಂಗಿ, ಮಗಳು ಅದಾರಲ್ಲ ಗೊತ್ತಿಲ್ಲ. ಯಾಕಂದ್ರ ಅವಂದು ಹುಟ್ಟಿದು ತಾಯಿ ಹೊಟ್ಟಿಲಿನ, ಅದನ್ನ ತಲೆಗೆ ಇಟ್ಕೋಬೇಕು. ಯಾರೋ ಹೆಣ್ಣು ಮಕ್ಕಳಿಗೆ ಮಾತಾಡ್ಬೇಕಾರ ಇವತ್ತು ಗಂಗಾ ತಾಯಿ, ಭೂಮ್ ತಾಯಿ ಎಲ್ಲರಿಗೂ ತಾಯಿ ಅಂತ ಹೆಸರಿಟ್ಟಾರ. ಯಾಕೆ ಇಟ್ಟಾರು? ಹೆಣ್ಣು ಮಗಳಿಗೆ ಇರುವಂತ ಗೌರವ ಅವ್ರ ಪಕ್ಷದಾಗಿಲ್ಲ. ಇವಾಗ ಮುಂದಿನ ದಿನಮಾನದಾಗ ಅವ್ರಿಗೆ ಬಿಜೆಪಿ ಅವ್ರಿಗೆ ತಕ್ಕ ಪಾಠ ಹೆಣ್ಣು ಮಕ್ಕಳೇ ಕಲಿಸ್ತಾರ ಅಂತೇಳಿ ನಾ ಆತ್ಮವಿಶ್ವಾಸ ಹೇಳಕ್ ಇಷ್ಟಪಡ್ತೇನೆ. ಸಾವಿರಾರು ಹೆಣ್ಮಕ್ಕಳನ್ನ ಪ್ರತಿನಿಧಿಸಿ ನಮ್ಮ ರಾಜ್ಯದ ನಾಯಕರಾದವರು, ನಾಯಕ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು. ಅಂತ ಹೆಣ್ಣು ಮಕ್ಕಳ ಕೊಡಕ್ಕೆ ಶ್ರೇಷ್ಠವಾದ ಹೆಣ್ಣನ್ನ ಆ ಒಂದು ಸಭೆ ಒಳಗ ಪ್ರಾಸಿಕ್ಯೂಟರ್ ಅಂತ ಹೇಳಿ ಕರೆದಾನಲ್ಲ, ಈ ಒಂದು ಕ್ಷೇತ್ರಕ್ಕೆ ಹೋದಾಗ ಇವಾಗ ಕೇಸರಿ ಧ್ವಜ, ಕೇಸರಿ ಹೂವ, ಕೇಸರಿ ಜೆಂಡ ಹಿಡಿದು ಮೆರವಣಿಗೆ ಮಾಡ್ಯಾರ. ಈ ಕೇಸರಿಯನ್ನು ಪದ ಬರುವ ಶ್ರೀರಾಮ ಶಿವಾಜಿಯಿಂದ. ಶಿವಾಜಿ ಮಹಾರಾಜ್ ನಮಗೆ ಕಲಿಸಿಕೊಟ್ಟಿದ್ದು ಯತ್ರ ನಾರಸ್ತ ಪೂಜಿತೆ ರಮಂತೆ ತತ್ರ ದೇವತಃ ಅಂತ. ಅಂದ್ರ ಎಲ್ಲಿ ಹೆಣ್ಮಕ್ಕಳನ್ನ ಪೂಜಿಸ್ತಾರೋ, ಗೌರವಿಸ್ತಾರೋ ಅಲ್ಲಿ ದೇವತೆಗಳನ್ನ ನೆಲೆಸ್ತಾವಂತ.
ಅಂತ ದೇವರ ಹೆಸರು ಹೇಳಿ ಅಧಿಕಾರಕ್ಕೆ ಬರುವ ಈ ಚುಂಟಾ ಸುಳೆ ಮಕ್ಕಳು ಏನ್ ಮಾಡ್ತಾರ, ಹೆಣ್ಮಕ್ಳಿಗೆ ಪ್ರಾಸ್ಟಿಟ್ಯೂಟ್ ವೈಶ್ಯ ಅಂತಕ್ಕಂಥ ಪದ ಬಳಸ್ತಾರ. ಇಂಥ ನಾಲಾಯಕರಿಗೆ ಶಿವಾಜಿ ಮಹಾರಾಜಂದಾಗ್ಲಿ ಶ್ರೀರಾಮಂದಾಗ್ಲಿ ಹೆಸರು ಹೇಳು ಯಾವುದೇ ನೈತಿಕತೆ ಇಲ್ಲ. ಇವ್ರು ರಾಜಕೀಯಕ್ಕೆ ಅಣ್ಣಾಲಯಕ. ಆಮೇಲೆ ಒಬ್ಬ ಗೃಹ ಮಂತ್ರಿ, ಈ ನಮ್ಮ ದೇಶದ ಗೃಹ ಮಂತ್ರಿ ಮ್ಯಾಲ ನಿಂತಾನ, ಬಾಬಾ ಸಾಹೇಬರ ಹೆಸರು ಹೇಳುವ ಬದ್ಲಿ ದೇವರ ಹೆಸರು ಹೇಳಿದ್ರೆ ಸ್ವರ್ಗ ಸಿಗ್ತಿತ್ತಂತ. ಅಣ್ಣ, ನಾನು ಒಬ್ಬ ಹಿಂದೂ, ನಮ್ಮ ಬಾಯಾಗ ಜೈ ಶ್ರೀರಾಮ ಹೆಂಗ್ ಬರುತ್ತೋ, ನಮ್ಮ ಮುಸಲ್ಮಾನರ ಬಾಯಾಗ ಅಲ್ಲಾಹು ಅಕ್ಬರ್ ಹೆಂಗ್ ಬರುತ್ತೋ, ಹಂಗ ನಮ್ಮ ರಕ್ತದಾಗ ಜೈ ಭೀಮ್ ಬಂದ ಬರ್ತೈತಿ. ಜೈ ಭೀಮ್ ಅಂತಕ್ಕಂಥ ಬರೀ ಫ್ಯಾಷನ್ ಅಲ್ಲ, ಅದು ಒಂದು ವಿಷನ್, ಅದು ಒಂದು ಮಿಷನ್. ಅದರಿಂದ ನನ್ನ ದೇಶದ ಅಸ್ತಿತ್ವ ಈ ಜಗತ್ತಿಗೆ ಗೊತ್ತಾಗೈತೆ ಹೊರತು ನಮ್ಮಲ್ಲಿ ದೇವರಿದ್ರು ಅಂತ ನಮ್ಗೆ ಯಾವ ದೇಶದವರು ನಮ್ಮನ್ನು ಮಾತಾಡಿಸಿಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್, ದಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆದವರು ಬಾಬಾ ಸಾಹೇಬರು. ಅವರಂತ ವ್ಯಕ್ತಿಗೆ ನೀನ್ ಫ್ಯಾಷನ್ ಅಲ್ಲ, ನಮ್ಮ ರಕ್ತದಾಗ ಕುಡಿಯತಿ. ನೀನ್ ನಿಂತು ಬೈಕೊಂಡ್ರು ನಾವು ಜೈ ಭೀಮ್ ಮಾಡೋದು ಬಿಡಂಗಿಲ್ಲ, ಜೈ ಭೀಮ್ ಮಾಡೋದು ನಿಲ್ಲಂಗಿಲ್ಲ. ಜೈ ಭೀಮ್. ಇವತ್ತೇನೊಂದು ನಮ್ಮ ಮಂತ್ರಿಯಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಒಂದು ಏನೊಂದು ಅವಮಾನವಾದ ಒಂದು ಮಾತುಗಳನ್ನು ಆಡಿದಂತ ಮಹಾಲಿಂಗಪುರ ಕಾಂಗ್ರೆಸ್ ಬ್ಲಾಕ್ ಹಾಗೂ ತೇರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ಪ್ರತಿಭಟನೆ. ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗ್ಗೆ ನಾಲಿಗೆಯ ಹಿಡಿತವಿಲ್ಲದೆ ಅತಿ ಮಾತನಾಡಿದನ್ನು ಖಂಡಿಸಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿ.ಟಿ. ರವಿಯವರು ವಿಧಾನ ಪರಿಷತ್ನಲ್ಲಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಚ್ಯ ಪದ ಬಳಸಿ ಮಾತನಾಡಿದನ್ನು ಖಂಡಿಸಿ ಬನಹಟ್ಟಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಭದ್ರನ್ನ ಬಂಗಲೆಯಿಂದ ಚಾಲನೆಗೊಂಡ ಪ್ರತಿಭಟನೆ ರ್ಯಾಲಿಯ ಸಾರೆ ಹೈಸ್ಕೂಲ್ ಮೂಲಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ಮಾಲಿಂಗಪುರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಸ್ಯರು ಹಾಗೂ ತೇರದಾಳ್ ಮತಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಅಧ್ಯಕ್ಷರು ಕಾರ್ಯಕರ್ತರು ಉಪಸ್ಥಿತರಿದ್ದರು.